ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತು ನೋಡಿ ಕುಂಬಳಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ದೀನಿ ಬೆಳಗ್ಗೆನೆ. ತುಂಬಾ ಲೇಟ್ ಆಗಿ ಆದ್ರೆ ವ್ಲಾಗ್ ಸರಿ ಆಗಲ್ಲ, ಎಡಿಟಿಂಗ್ ಎಲ್ಲ ಲೇಟ್ ಆದ್ರೆ ಸರ್ವರ್ ಇದು ಅಂದ್ಬಿಟ್ಟು ಮೋಡ ಬೇರೆ ಮುಚ್ಕೊಂಡಿದೆ, ಎಲ್ಲೋ ಸೈಕ್ಲಿನ್ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಅನ್ಸುತ್ತೆ ಚೆನ್ನೈ ಸೈಡ್ ಎಲ್ಲ ಆಗಿರ್ಬೋದು. ನೋಡಿ ಇಷ್ಟು ಚಪಾತಿ ಎಲ್ಲ ಮಾಡಿಟ್ಟಿದ್ದೀನಿ ಟಿಫನ್ಗೆ. ಸ್ವಲ್ಪ ಒಂದೆರಡು ಪಾತ್ರೆ ಇದೆ ತೊಳೆಯೋದು, ಮತ್ತೆ ಬಟ್ಟೆನೇ ಇದೆ, ಕೆಲಸ ಇದೆ. ಈ ಮಳೆಯಲ್ಲಿ ಎಷ್ಟು ಬಟ್ಟೆ ಹೋದ್ರು ಇದಾಗಲ್ಲ. ನೋಡಿ ಇವಾಗ ಇಷ್ಟು ಚಪಾತಿ ಟಿಫನ್ಗೆ ಮಾಡಿ ಇಟ್ಟಿದ್ದೀನಿ. ಇದ್ರ ಜೊತೆಗೆ ಉಪ್ಪಿನಕಾಯಿ ತರಿಸಿದ್ದೀನಿ. ಉಪ್ಪಿನಕಾಯಿನೂ ಚೆನ್ನಾಗಿರುತ್ತೆ ಚಪಾತಿಗೆ. ಅದು ತುಂಬಾ ಚೆನ್ನಾಗಿರೋ ಉಪ್ಪಿನಕಾಯಿ, ತುಂಬಾ ಹುಳಿ ಇಲ್ಲ, ಖಾರ ಇಲ್ಲ, ಉಪ್ಪು ಇಲ್ಲ, ಆ ತರ ಮೈಲ್ಡ್ ಆಗಿರೋಂಥ ಉಪ್ಪಿನಕಾಯಿ. ಪಲ್ಯ ತರನೇ ತಿನ್ಬಿಡ್ಬೋದು, ಆ ತರದ್ದು ಒಂದು ಉಪ್ಪಿನಕಾಯಿ ತರಿಸಿದೀವಿ. ಪಲ್ಯ ಜೊತೆಗೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬೆಳಿಗ್ಗೆನೆ ವ್ಲಾಗ್ ಮಾಡಿದ್ರೆ ಸ್ನೇಹಿತರೆ ನನ್ಗೆ ಎಡಿಟಿಂಗ್ ಮಾಡಕ್ಕೆ ಇದಾಗಲ್ಲ, ಯಾಕಂದ್ರೆ ಬೇರೆ ಕೆಲ್ಸ ಎಲ್ಲಾನು ಎಡಿಟಿಂಗ್ ಮಾಡೋದೇ ಇರೋದ್ರಿಂದ ನನ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತು ಬೆಳಗ್ಗೆದೆ ವ್ಲಾಗ್ ಮಾಡಿ ಹಾಕ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ನಮ್ಮ ಪುಟಾಣಿ 2 ಅತಿಥಿಗಳು ಬಂದಿರೋದ್ರಿಂದ ಸ್ವಲ್ಪ ಅವುಗಳದ್ದು ಕೆಲಸ ಜಾಸ್ತಿ. ಅವಕ್ಕೆ ಅನ್ನ ಎಲ್ಲ ಚೆನ್ನಾಗಿ ಬೇಯಿಸಿ ಮಕ್ಕು ತರ ಕ್ಯೂಚಿ ಮಾಡಿ ಹಾಕ್ಬೇಕು, ನೋಡ್ಕೋಬೇಕು. ಗಲೀಜೆಲ್ಲ ಮಾಡ್ತಾ ಇರ್ತವೆ, ಅದನ್ನೆಲ್ಲ ಕ್ಲೀನ್ ಮಾಡೋದು ಅಂತೂ ತುಂಬಾ ಬಿಸಿ ಕೆಲಸ ಆಗ್ಬಿಟ್ಟಿದೆ ಅವುಗಳದ್ದು. ನಾನು ಏನಿಲ್ಲ, ನಾರಾಯಣ ಸೇವೆ ಮಾಡ್ಕೊಂತ ಇದ್ದೀನಿ ಅಂತ ಅನ್ಕೊಂಡಿದೀನಿ. ಸೇವೆ ಮಾಡ್ತಾ ಇದ್ದೀನಪ್ಪ ದೇವ್ರೆ, ನಿನ್ ಸೇವೆನೆ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಯಾಕೋ ಕ್ಯಾಮ್ರಾ ಇದಾಗ್ತಿದೆ, ಒಂದೊಂದ್ಸಲ ಈ ತರ ಫಿಲ್ಟರ್ಗೂ ಏನಕ್ಕೋ ಹೋಗ್ಬಿಡುತ್ತೆ ಅನ್ಸುತ್ತೆ, ತುಂಬಾ ಬ್ಲರ್ ತರ ಆಗುತ್ತೆ. ಇವಾಗ ಅವ್ರಿಗೆ ಟೀ ಬೇಕಂತೆ, ಟೀ ಮಾಡಿಕೊಟ್ಟು ಇನ್ ಮಿಕ್ಕಿರೋ ಕೆಲಸ ಎಲ್ಲ ಮಾಡಬೇಕು. ಟೀ ಮಾಡಿ ಆಮೇಲೆ ಹೊಟ್ಟೆ ಹಸಿದ್ರೆ ಟಿಫನ್ ಎಲ್ಲ ತಿನ್ಕೋಬೇಕು. ನೈಟ್ ಸರಿಗೆ ನಾನು ಊಟ ಮಾಡಿಲ್ಲ ಅಂದ್ರೆ ಟಿಫನ್ ತಿನ್ಲೇಬೇಕಾಗುತ್ತೆ. ನೋಡ್ತೀನಿ, ಎನರ್ಜಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೆಲಸ ಮಾಡ್ತೀನಿ. ಆಗಿಲ್ಲ ಅಂದ ಪಕ್ಷದಲ್ಲಿ ತಿನ್ಕೊಂಡೆ ಕೆಲಸ ಮಾಡಿ ಆಮೇಲೆ ಬೇಕಾದ್ರೆ ಸ್ನಾನ ಮಾಡಿದ್ರೆ ಆಯ್ತು ಸ್ನೇಹಿತರೆ. ನಾವು ಫಸ್ಟ್ ಚೆನ್ನಾಗಿದ್ರೆ ಅಲ್ವಾ, ಜೀವ ಗಟ್ಟಿ ಇದ್ರೇನೆ ಎಲ್ಲ. ದೇವ್ರು ಮನ್ಸಲ್ಲಿ ಇರ್ಬೇಕು, ಅತಿಥಿ ಸತ್ಕಾರದಲ್ಲಿ ಇರ್ಬೇಕು. ನಾವು ಎಲ್ಲರನ್ನು ಯಾವ ರೀತಿ ನೋಡ್ತೀವೋ ಅಲ್ಲಿ ದೇವ್ರು ಇರ್ತಾನೆ. ಸುಮ್ಮನೆ ಆಚಾರ ಮಾಡಿ ಆಚಾರವಿಲ್ಲದ ನಾಲಿಗೆ ಇಟ್ಕೊಂಡ್ರೆ ಆಗಲ್ಲಲ್ವಾ. ಹಾಗೆ ನಾನು ದೇವರನ್ನ ನಂಬ್ತೀನಿ, ಆದ್ರೆ ಕೆಲವೆಲ್ಲ ನೀತಿ ರೀತಿಗಳು ಎಲ್ಲ ಅಷ್ಟು ಆಗಿ ಇದು ಮಾಡಲ್ಲ. ಆತ್ಮಶುದ್ಧಿ ಇದ್ರೆ ಸಾಕು ಅಂತ ನನ್ನ ಒಂದು ಭಾವನೆ ಮತ್ತು ಅಭಿಪ್ರಾಯ. ನೋಡಿ ಎಷ್ಟು ಸಣ್ಣ ಆಗಿದ್ದೀನಿ ನಾನು. ಒಂದ್ ಮಿರಾಕಲ್ ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇದ್ದೀನಿ, ಅದಕ್ಕೆ ಎಷ್ಟು ಸಣ್ಣ ಆಗಿದ್ದೀನಿ. ಅದನ್ನ ನಿಮ್ ಮುಂದೆನೂ ಕೂಡ ಒಂದ್ಸಲ ಹೇಳ್ತೀನಿ ಹೇಗ್ ಮಾಡ್ಕೊಂಡು ಅಂತ. ಬೇಗನೆ ರಿಸಲ್ಟ್ ಸ್ನೇಹಿತರೆ. ನಾನು ಆಲ್ಮೋಸ್ಟ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಅನ್ಕೊಂಡಿದ್ದೀನಿ, ಸುಮಾರು 1-2 ದಿನದಿಂದ ಹೇಳಿದ್ದೀನಿ ಯಾವುದೋ ಒಂದು ಬ್ಲಾಗ್ ಅಲ್ಲಿ. ಆದ್ರೆ ಅದನ್ನು ಖುದ್ದಾಗಿ ಮಾಡಿ ನಿಮ್ ಮುಂದೆ ತೋರಿಸಿ ಕೊಡ್ತೀನಿ. ನಮ್ಗೆ ಯಾವಾಗಾದ್ರೂ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಮಾಡ್ಬೇಕಂದ್ರೆ 1 ವೀಕ್ ಹಿಂದೆನೆ ಸ್ಟಾರ್ಟ್ ಮಾಡಿದ್ರೆ ಸಾಕು, 5-7-8 kg ಇಳಿಬೋದು ಸ್ನೇಹಿತರೆ. ಕಮ್ಮಿ ಅಂದ್ರೂ 5-6 kg. ಯಾಕೆಂದ್ರೆ ನಾವು ಜಾಸ್ತಿ ನೋಡಿ ಹುಳುಕ್ ಹಾಕ್ಬಿಟ್ಟಿದೀನಿ. ತುಂಬಾ ಚೆನ್ನಾಗಿದೆ ಅಂತ ಇದ್ದಾಳೆ. ನೋಡಿ ಈ ತರ ಹಾಕಿ ಸಾಕು ನನ್ಗೆ ಅಂದ್ಬಿಟ್ಟು ಹೊಟ್ಟೆ ಹಸಿತಾ ಇತ್ತು. ನಾಯಿದು ಎಲ್ಲ ಓಡಾಡೋದು ಮಾಡೋದು ಎಲ್ಲ ಕೆಲಸ ಜಾಸ್ತಿ ಆಗಿ ಆಗಿದೆ. ಅದಕ್ಕೆ ತಿನ್ಕೊಂಡ್ಬಿಡೋಣ ಒಂದ್ ಚಪಾತಿ ಅಂತ. ಉಪ್ಪಿನಕಾಯಿ ಎಲ್ಲ ನಮ್ಮ ಮನೆಯವರು ಕೇಳಿದ್ಕೆ ಬೇಡ ಅಂತ ಹೇಳಿದ್ರು. ಉಪ್ಪಿನಕಾಯಿ ಚಪಾತಿ ಕುಂಬಳಕಾಯಿ ಪಲ್ಯ ಮಿಕ್ಸ್ ಮಾಡ್ಕೊಂಡು ಕಾಂಬಿನೇಷನ್ ಅಲ್ಲಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ರೆಡಿಮೇಡು, ಮನೆಯಲ್ಲಿ ಮಾಡೋ ಅಂತ ಉಪ್ಪಿನಕಾಯಿ ಹಾಕ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಕೇಳ್ತಾ ಇದ್ದೀನಿ, ಬೇಡ ನನಗೆ ಅಂತ ಇದಾರೆ, ಈಗಲೇ ಬೇಡ ಅಂತ.
ಈಗ್ಲೇ ಬೇಡ ಅಂದ್ರು. ಮಗಳನ್ನ ಒಂದೆರಡು ತುತ್ತು ಮಾಡಿ ತಿನ್ಸಿದ್ದು ರುಚಿ ಬಂತು, ಅದಕ್ಕೆ ಹಾಕ್ತೀನಿ ನೋಡು ಅಂದ್ರು. ಸರಿ ಅಂದ್ಬಿಟ್ಟು ಹಾಕಿ ನಾನೇ ಇವಾಗ ತಿನ್ನಿಸ್ತೀನಿ. ಒಂದೊಂದ್ಸಲ ಹೀಗೆ ನಾನು ಎಲ್ಲರಿಗೂ ಮನೆಯಲ್ಲಿ ತಿನ್ನಿಸ್ತಾ ಇರ್ತೀನಿ. ಮಕ್ಳ ತರ ಕೈ ತುತ್ತು ಕೊಡೋದು ತಿನ್ಸೋದು ಮಾಡ್ತಾ ಇರ್ತೀನಿ. ಇದೇ ನೋಡಿ ಉಪ್ಪಿನಕಾಯಿ. ಇದೆಷ್ಟು 20 ರುಪೀಸು ಏನೋ ಅನ್ಸುತ್ತೆ, ಗೊತ್ತಿಲ್ಲ. 20ನೋ 30 ಗೊತ್ತಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಇದು. ಖಾರ ಇಲ್ಲ, ಹುಳಿನೂ ಜಾಸ್ತಿ ಇಲ್ಲ, ಒಂಥರ ಪಲ್ಯ ತರಾನೇ ಚೆನ್ನಾಗಿದೆ. ಇದಕ್ಕೆ ಎಳ್ಳಿಕಾಯಿ, ನಿಂಬೆಕಾಯಿ ಎಲ್ಲ ಹಾಕಿದ್ದಾರೆ ಮಿಕ್ಸು. ಕ್ಯಾರೆಟ್ ಕೂಡ ಹಾಕಿದ್ದಾರೆ. ಆದ್ರೆ ಎಳ್ಳಿಕಾಯಿ ನಿಂಬೆಕಾಯಿನೇ ಜಾಸ್ತಿ ಇದೆ. ಈಗ ನಮ್ಮ ಮನೆಯವ್ರಿಗೆ ತಿನ್ಸಕ್ ಹಾಕೊಂಡಿದ್ದೀನಿ ಉಪ್ಪಿನಕಾಯಿ. ಸ್ವಲ್ಪ ಸಾರು ಮಿಕ್ಸ್ ಮಾಡ್ಕೊಂಡು ಪಲ್ಯ ಎಲ್ಲ ಹಾಕೊಂಡಿದ್ದೀನಿ. ಉಪ್ಪಿನಕಾಯಿ ಎಲ್ಲ ಹದ ಮಾಡಿ ತಿನ್ನಿಸ್ತೀನಿ ಇವಾಗ. ನಾವು ಉಪ್ಪಿನಕಾಯಿ ಅದು ಹಾಕೊಂಡು ತಿನ್ನೋದು ನೋಡಿ ಅವ್ರಿಗೂ ಇಷ್ಟ ಆಗ್ಬಿಟ್ಟು ನೋಡ್ತಾ ಇದ್ರು. ಅದಕ್ಕೆ ನನ್ನ ಮಗಳು ಒಂದು ತಿನ್ಸಿದ್ಲು, ಅದಕ್ಕೆ ಇವಾಗ ತಿಂತೀನಿ ಅಂತ ಇದ್ದಾರೆ ನೋಡಿ. ನಾನು ಅವ್ರಿಗೆ ಉಪ್ಪಿನಕಾಯಿ ಅದು ಪಲ್ಯ ಎಲ್ಲ ಕಾಂಬಿನೇಷನ್ ಮಾಡಿ ತಿನ್ನಿಸ್ತಾಕೆ ಅದ ಮಾಡ್ಕೊಂಡು ತಿನ್ನಿಸ್ತೀನಿ ಈಗ. ಇವಾಗ ಟೇಸ್ಟ್ ಆಯ್ತು, ತಿಂತೀನಿ ಅಂತ ಇದಾರೆ. ಹಂಗೆ ತಿನ್ಸ್ಬಿಡು, ತಿಂತೀನಿ ಅಂದ್ರು. ಮತ್ತೆ ನಾನ್ ಬೇರೆ ಕೂತ್ಕೊಳ್ಳೋದು ಯಾಕೆ ಅಂತ ತಿನ್ನಿಸ್ತಾ ಇದೀನಿ ನೋಡಿ. ಇವಾಗ ನೋಡಿ ತಿಂತಾ ಇದಾರೆ. ಅವಾಗ್ಲೇ ಬೇಡ ಅಂದ್ರಲ್ವಾ. ನಮಸ್ಕಾರ ಸ್ನೇಹಿತರೆ, ಮತ್ತೆ ಮುಂದೆ